ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ಬೆಳಗ್ಗೆನೇ ರೆಡಿ ಆಗಿದ್ದೀನಿ ವ್ಯಾಕ್ಸಿನೇಷನ್ಗೋಸ್ಕರ. ಪಾಪದು ವ್ಯಾಕ್ಸಿನೇಷನ್ ಇದೆ 19 ಮಂತ್ಸ್ದು. ಸೊ ಅವಳದು 1.5 ಇಯರ್ದು ವ್ಯಾಕ್ಸಿನೇಷನ್ ಆಗಿತ್ತು. 1 ಮಂತ್ ಆದಮೇಲೆ ಬನ್ನಿ ಅಂತ ಹೇಳಿದರು 19 ಮಂತ್ ವ್ಯಾಕ್ಸಿನೇಷನ್ಗೆ. ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಇವಾಗ 9 to 11ವರೆಗೂ ಇರ್ತಾರೆ ಡಾಕ್ಟ್ರು ಅಂತ ಹೇಳಿದರು. ಸೊ ಬೇಗ ರೆಡಿ ಆಗ್ತಿದ್ದು. ಇವಾಗ ನಾನು ಇಲ್ಲಿಂದ ಅತ್ತಿಬೆಲೆಗೆ ಹೋಗಬೇಕು. ಲೈಕ್ 20 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಅದಕ್ಕೋಸ್ಕರ ಬೇಗನೆ ರೆಡಿ ಆಗಿದ್ದೀನಿ. ನಾನು ಆ್ಯಕ್ಚುಲಿ ಪ್ರೈವೇಟಲ್ಲೇ ಹಾಕ್ಸ್ತಾ ಇರೋದು ವ್ಯಾಕ್ಸಿನೇಷನ್ನ. ಗೌರ್ಮೆಂಟಲ್ಲಿ ಹಾಕ್ಸಿಲ್ಲ, ಬಿಕಾಸ್ ಪೇಯ್ನ್ ಇರುತ್ತೆ, ಫೀವರ್ ಬರುತ್ತೆ ಅಂತ. ಸೊ ಇದುವರೆಗೂ ಅವಳಿಗೆ ಯಾವುದು ಗೌರ್ಮೆಂಟಲ್ಲಿ ಹಾಕ್ಸಿಲ್ಲ. ಪ್ರೈವೇಟಲ್ಲಿ ಹಾಕ್ಸಿರೋದು ಯಾವುದೇ ಫೀವರ್ ಆ್ಯಂಡ್ ಪೇಯ್ನ್ ಯಾವುದೂ ಬಂದಿಲ್ಲ. ಸೊ ಸೇಫಾಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅದು ಹಾಕ್ಸ್ತಾ ಇರೋದು. ಸೊ ಇವಾಗ ಹಾಸ್ಪಿಟ್ಲಿಗೆ ಹೋಗಿ ಕ್ಯಾಪ್ಚರ್ ಮಾಡ್ತೀನಿ ಹೇಗಿರುತ್ತೆ ಅವಳದು ರಿಯಾಕ್ಷನ್ ವ್ಯಾಕ್ಸಿನೇಷನಲ್ಲಿ, ನಿಮಗೂ ಕೂಡ ಯುವಾಂಶಿ ಹುಟ್ಟಿದಾಗಿಂದ ನಾನು ಇದೇ ಹಾಸ್ಪಿಟಲಲ್ಲೇ ತೋರಿಸ್ತಾ ಇರೋದು, ಕಲ್ಪವೀರುಷ ಹಾಸ್ಪಿಟಲ್ ಅಂತ. ನನ್ನ ಡೆಲಿವರಿ ಸಹ ಇಲ್ಲೇ ಆಗಿದ್ದಿದ್ದು. ಒನ್ ಆಫ್ ದ ಬೆಸ್ಟ್ ಹಾಸ್ಪಿಟಲ್. ನನಗೆ ಕನ್ಸಲ್ಟೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಇಲ್ಲಿ. ನನ್ನ ಗೈನಿ ಬಂದು ಡಾಕ್ಟರ್ ರೇಖಾ ಮಹೇಶ್ ಅಂತ. ತುಂಬ ಒಳ್ಳೆ ಕನ್ಸಲ್ಟೇಷನ್ ಇದೆ ಅವ್ರ ಹತ್ರ. ಊಟ ಮಾಡಿದ್ದೀರಾ ಬೆಳಗ್ಗೆಯಿಂದ? ಏನು ಮಾಡಿದ್ದೆ ಊಟ ಏನು ಮಾಡಿದ್ಯಾ ನೀನು? ಇಡ್ಲಿ, ದೋಸೆ, ಪೂರಿ, ಚಪಾತಿ ಏನು ತಿಂದಿದ್ಯಾ? ಓಕೆ. ಆನೆ ಅಂದರೆ ತುಂಬ ಇಷ್ಟ ಸರ್. ಎಲಿಫೆಂಟ್ ಅಂತಲ್ಲ. ಎಲಿಫೆಂಟ್ ಬೇಕಾ? ನನಗೆ ಚಿಕ್ಕವರಿಂದ ಎಲಿಫೆಂಟ್ ಅಂತ ತಗೋಣ. ಎಲಿಫೆಂಟ್ ಯುವಾಂಶಿ, ಎಲಿಫೆಂಟ್. ಜಿಗ್ ಜಿಗ್ ಜಿಗ್. ಎಲಿಫೆಂಟ್. ಏನಿಲ್ಲ ಪಪ್ಪಲ್ಲಿ ಏನು ಬೇಕು? ಎಲ್ಲಪ್ಪ ಸೂಜಿ ಹಾಕಿದ್ದು ಸೊನ್ನೆಗೆ? ಹಾಂ ಗರ್ಲ್ ಬಾಯ್? ಅಣ್ಣನ ಅಕ್ಕನ? ಯುವಾಂಶಿ ಸೂಜಿ ಹಾಕಿದ್ರಾ? ಯುವಾಂಶಿಗೆ ಇದ್ದೀರಲ್ಲ, ಎಲ್ಲ ಹಾಕಿದ್ದು ತೋರಿಸಿ. ಒಂದು ಸೂಜಿ ಹಾಕಿದ್ರು ಸೊನ್ನ. ಸೊ ಇಲ್ಲಿ ವ್ಯಾಕ್ಸಿನೇಷನ್ ಎಲ್ಲ ಮುಗಿಸ್ಕೊಂಡು ಸೆರಾಮಿಕ್ ಶಾಪಿಗೆ ಬಂದಿದ್ವಿ. ಮುಂದಿನ ದಿನಗಳಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ ಏನಕ್ಕೋಸ್ಕರ ಶಾಪಿಗೆ ಬಂದಿದ್ದು ಅಂತ. ಆ್ಯಕ್ಚುಲಿ ಟೈಲ್ಸ್ ಸೆಲೆಕ್ಷನ್ಗೆ ಮಾಡೋಕ್ಕೆ ಬಂದಿದ್ದು. ಯಾರ ಮನೆಗೆ ಅಂತ ನಾನು ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ವ್ಯಾಕ್ಸಿನೇಷನ್ ಮುಗಿಸ್ಕೊಂಡು ಬಂದ್ವಿ. ಆಲ್ಮೋಸ್ಟ್ ನಾವು ಬೆಳಗ್ಗೆ 9 ಗಂಟೆ ಬಿಟ್ಟಿದ್ದು. ಹಾಸ್ಪಿಟಲ್ ರೀಚ್ ಆಗೋ ಅಷ್ಟರಲ್ಲಿ ನಮಗೆ 11 o'clock ಆಗಿತ್ತು. ಹ್ಯೂಜ್ ಟ್ರಾಫಿಕ್. ಎಷ್ಟು ಟ್ರಾಫಿಕ್ ಇತ್ತು ಅಂತಂದರೆ ಹೊಸೂರು ರೋಡ್ ಅಂತೂ ದೀಪಾವಳಿ ಹಬ್ಬ ಆಗೋವರೆಗೂ ಟ್ರಾಫಿಕ್ ಆಗೇ ಇರುತ್ತೆ. ಬಿಕಾಸ್ ಅಲ್ಲಿ ಆ ಸೈಡೆಲ್ಲ ಪಟಾಕಿ ಸಿಗೋದ್ರಿಂದ ಯಾವಾಗಲೂ ಟ್ರಾಫಿಕ್ ಆಗಿರುತ್ತೆ. ದೀಪಾವಳಿ ಹಬ್ಬದ ವರ್ಷ ಟ್ರಾಫಿಕ್ ಆಗೇ ಇರುತ್ತೆ. ಸೊ ರೀಚ್ ಆಗೋಷ್ಟಲ್ಲಿ ನಮಗೆ ತುಂಬ ಲೇಟ್ ಆಗೋಗಿತ್ತು. ಆ್ಯಂಡ್ ಆಲ್ಸೋ ಡಾಕ್ಟ್ರು ಹೊಟ್ಟೋಗಿದ್ರು, ಎಮರ್ಜೆನ್ಸಿ ಅಲ್ಲಿ ಡೆಲಿವರಿ ಇತ್ತು ಅಂತ ಬೇರೆ ಹಾಸ್ಪಿಟಲ್ಗೆ. ಅಲ್ಲಿ ಮುಗಿಸ್ಕೊಂಡು ಬರೋಷ್ಟಲ್ಲಿ ಲೇಟ್ ಆಗಿತ್ತು. ಸೊ ನಾವು ಬ್ರೇಕ್ಫಾಸ್ಟ್ ಕೂಡ ಮಾಡಿರಲಿಲ್ಲ. ಹಾಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಡಾಕ್ಟರ್ನ ಕನ್ವಿನ್ಸ್ ಮಾಡಿ ಬರಲೇಬೇಕು. ಬಿಕಾಸ್ ನಾವು ಲೀವ್ ಹಾಕಿದ್ದೀವಿ, ಅಂದರೆ ನನ್ನ ಹಸ್ಬೆಂಡ್ ಲೀವ್ ಹಾಕಿದ್ದಾರೆ ವ್ಯಾಕ್ಸಿನೇಷನ್ಗೋಸ್ಕರನೇ ಅಂತ ಹೇಳಿದ ತಕ್ಷಣವೇ ಅವರು ಪಾಪ ಬಂದರು. ಬಂದಿದ್ದಾದಮೇಲೆ ಮುಗಿಸ್ಕೊಂಡು ವ್ಯಾಕ್ಸಿನೇಷನ್ನ. ಸೊ ಇಲ್ಲೊಂದು ಚಾರ್ಟ್ ಇಟ್ಕೊಂಡು ಕೂತಿದ್ದೀನಿ ನಾನು, ಅವಳದು ವ್ಯಾಕ್ಸಿನೇಷನ್ದು ಏನೇನಿದೆ ಅಂತ. ಇಲ್ಲಿ ಅವಳದು ಬರ್ತ್ ವ್ಯಾಕ್ಸಿನೇಷನ್ ಎವ್ರಿಥಿಂಗ್. ನಾನು ಯಾವುದೇ ವ್ಯಾಕ್ಸಿನೇಷನ್ ಸಹ ಅವಳದು ಯಾವುದು ಸಹ ಮಿಸ್ ಮಾಡಿಲ್ಲ. 6 weeks ಅಂದರೆ 1.5 months, 2.5 months, 3.5 months ಈ 3 ವ್ಯಾಕ್ಸಿನೇಷನ್ ಏನಿರುತ್ತೆ ನಮಗೆ ತುಂಬ ಕಾಸ್ಟ್ಲಿ ಬೀಳುತ್ತೆ. ಲೈಕ್ 10,000, 8,000 to 10,000 ಆಗಿತ್ತು ಅವಳದು.
ನೆಕ್ಸ್ಟು ಇದೆಲ್ಲನೂ ಲೈಕ್ 6 ಮಂತ್ಸ್ದು ಅದೆಲ್ಲ ನಮಗೆ ಲೈಕ್ 3000 4000 ಅಪ್ ಟು 5000ವರೆಗೂ ಆಗುತ್ತೆ. 1.5 ಇಯರ್ದು ಮಾತ್ರ ನಮಗೆ 8000 ಆಗಿತ್ತು, ಅದು ಮುಗೀತು. ಸೊ 1.5 ಇಯರ್ ಆದಮೇಲೆ ನಮಗೆ ಹೇಳಿದ್ದು 19 ಮಂತ್ಸ್ದು. ಸೊ 19 ಮಂತ್ಸ್ದು ಬಂದು ಟೈಫಾಯ್ಡ್ ಆ್ಯಂಡ್ ಚಿಕನ್ ಪಾಕ್ಸ್ದು ವ್ಯಾಕ್ಸಿನೇಷನ್ ಇದ್ದಿದ್ದು. ಇಲ್ಲಿ ಇವತ್ತು ಹಾಕಿದ್ದಿದ್ದು ಚಿಕನ್ ಪಾಕ್ಸ್ ಮತ್ತು ಟೈಫಾಯ್ಡ್ದು 10th ಮಂತಲ್ಲಿ ಹಾಕಿದ್ರು. ಅದಾದಮೇಲೆ ಇವಾಗ ಬೂಸ್ಟರ್ ಡೋಸ್ ಹಾಕಿದ್ದಿದ್ದು. ಸೊ ಅದು ಮುಗಿಸ್ಕೊಂಡು ಬಂದಿದ್ದೀವಿ. ಇನ್ನು ಅವಳಿಗೆ 2 ಇಯರ್ಸ್ ಆಗೋವರೆಗೂ ಅವಳಿಗೆ ಯಾವುದೇ ವ್ಯಾಕ್ಸಿನೇಷನ್ ಇಲ್ಲ. ಇನ್ನೊಂದು 4-5 ಮಂತ್ವರೆಗೂ ಯಾವುದೇ ವ್ಯಾಕ್ಸಿನೇಷನ್ದು ತೊಂದರೆನೇ ಇಲ್ಲ. ಅದೊಂದು ತಲೆನೋವು ಮುಗೀತು ಇವಾಗ. ಆಲ್ಸೋ ಅವಳದು ಏನಂದರೆ ವೆಯ್ಟ್ ಸ್ವಲ್ಪ ಕಮ್ಮಿ ಇದ್ದಾಳೆ. ನಾವೆಷ್ಟೇ ಅವಳಿಗೆ ತಿನ್ಸಿದ್ರೂ ಅವಳು ವೆಯ್ಟ್ ಗೇನ್ ಆಗ್ತಾಯಿಲ್ಲ. 8.2 ಇದ್ದಾಳೆ ಇವಾಗ. ಬಟ್ ಆ್ಯಕ್ಟಿವ್ ಇದ್ದಾಳೆ. ಅದನ್ನ ಡಾಕ್ಟ್ರು ಏನು ಅವರು ತುಂಬ ವೆಯ್ಟ್ ಗೇನ್ ಕಮ್ಮಿ ಇದ್ದಾಳೆ ಆ ಥರ ಏನು ಕಂಪ್ಲೇಂಟ್ಸ್ ಏನೂ ಹೇಳಿಲ್ಲ. ಬಿಕಾಸ್ ಅವಳು ಹೆಲ್ದಿ ಇದ್ದಾಳೆ, ಆ್ಯಕ್ಟಿವ್ ಆಗಿದ್ದಾಳೆ, ತುಂಬ ಚೆನ್ನಾಗಿ ಗ್ರೋತ್ ಇದೆ. ಹೈಟ್ ಗ್ರೋತ್ ಚೆನ್ನಾಗಿದೆ ಮತ್ತು ಆ್ಯಕ್ಟಿವ್ ಆಗಿದ್ದಾಳೆ. ಅದಕ್ಕೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿ, ನೀವು ವೆಯ್ಟ್ ಗೇನ್ ಬಗ್ಗೆ ಯೋಚನೆ ಮಾಡಬೇಡಿ. ಬಿಕಾಸ್ ಏನಂದರೆ ಜೆನೆಟಿಕ್ಸ್ ಪ್ರಾಬ್ಲಮ್ ಆದರೂ ಆಗಿರ್ಬೋದು. ಬಿಕಾಸ್ ನಾನು ನನ್ನ ಹಸ್ಬೆಂಡ್ ಇಬ್ಬರೂ ವೆಯ್ಟ್ ಕಮ್ಮಿನೇ ಇದ್ವಿ. ಯಾವಾಗ ಅಂದರೆ ನಾವು ನಮ್ಮ ಚೈಲ್ಡ್ಹುಡ್ಡಲ್ಲೆಲ್ಲ ವೆಯ್ಟ್ ಕಮ್ಮಿನೇ ಇದ್ವಿ. ಸೊ ಅದರಿಂದ ಆದರೂ ಇರ್ಬೋದು. ಬಟ್ ಅವಳು ಆ್ಯಕ್ಟಿವ್ ಆಗಿದ್ದಾಳೆ, ಚೆನ್ನಾಗಿ ಆಟಾಡ್ಕೊಂಡಿದ್ದಾಳೆ, ಅವಳದು ಮೈಲ್ ಸ್ಟೋನ್ ಎಲ್ಲ ರೀಚ್ ಮಾಡ್ತಾ ಇದ್ದಾಳೆ ಅಂತಂದಾಗ ನೀವು ಯಾವುದೇ ಭಯಪಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. ಬಟ್ ಅವಳಿಗೆ ಸಪ್ಲಿಮೆಂಟ್ಸ್ ಲೈಕ್ ಇವಾಗ ಅವ್ರು ಕೊಟ್ಟಿದ್ದಾರೆ, ಜಿಂಕೋವಿಟ್ ಕೊಟ್ಟಿದ್ದಾರೆ ಮತ್ತು ಟ್ಯಾಸಿರಾನ್ ಅಂತ ಒಂದು ಕೊಟ್ಟಿದ್ದಾರೆ. ಇದು ಬಂದು ಟ್ಯಾಸಿರಾನ್ ಬಂದು ಐರನ್ದು ಸಿರಪ್ಪು, ಇದು ಬಂದು ಜಿಂಕೋವಿಟ್ಟು ಫಾರ್ ಮಲ್ಟಿವಿಟಮಿನ್ಸ್ದು ಕೊಟ್ಟಿದ್ದಾರೆ. ಸೊ ಅದನ್ನು ಕಂಟಿನ್ಯೂ ಆಗಿ ಕೊಡಿ ಅಂತ ಹೇಳಿದ್ದಾರೆ. ಸಮ್ ಕೈಂಡ್ ಆಫ್ ಸಪ್ಲಿಮೆಂಟ್ಸ್ ಅದನ್ನು ಕೊಡ್ತಾಯಿದ್ದೀನಿ. ಬಟ್ ಅವಳಿಗೆ ಊಟದಲ್ಲಾಗಿರ್ಬೋದು ಪ್ರೋಟೀನ್, ಎವ್ರಿಥಿಂಗ್, ಕ್ಯಾಲ್ಶಿಯಮ್ಮು ಎಲ್ಲ ಚೆನ್ನಾಗಿ ಕೊಡ್ತಾಯಿದ್ದೀನಿ. ಗ್ರೋತ್ ಚೆನ್ನಾಗಿದೆ. ನನಗೆ ವೆಯ್ಟ್ ಗೇನ್ ಬಗ್ಗೆ ಯಾವುದೇ ಥರ ಕಾಂಪ್ರಮೈಸೇಷನ್ ಇಲ್ಲ. ಅವಳಿಗೆ ಹೆಂಗಿದ್ದಾಳೋ ಹಂಗಿರಲಿ ಅಷ್ಟೇ. ಸುಮಾರು ಜನ ತುಂಬ ಸಣ್ಣ ಇದ್ದಾಳೆ ಅಂತ ಹೇಳಿದ್ದಾರೆ. ಬಟ್ ನಾನು ಇವಾಗಲೂ ಅದೇ ಹೇಳ್ತಾ ಇದ್ದೀನಿ, ಅವ್ಳು ಸಣ್ಣ ಇದ್ರೂ ಆ್ಯಕ್ಟಿವ್ ಆಗಿದ್ದಾಳೆ, ಹೆಲ್ದಿ ಇದ್ದಾಳೆ, ಅಷ್ಟು ಸಾಕು ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಸೊ ಹಾಗೆ ಮೈಂಡಲ್ಲಿ ಸಹ ಕುತ್ಕೊಬಿಟ್ಟಿದೆ. ಬಟ್ ಚಿಕ್ಕವಳಿದ್ದಾಗ ಅವಳು ಸಣ್ಣ ಇದ್ದಾಳೆ ಅಂತ ಎಲ್ಲರೂ ಹೇಳ್ತಾ ಇದ್ದಾಗ ಸ್ವಲ್ಪ ಗಿಲ್ಟ್ ಫೀಲ್ ಆಗ್ತಾಯಿತ್ತು ಆ್ಯಸ್ ಎ ಮದರ್. ಈಗ ನನಗೆ ಆ ಥರ ಮೈಂಡಲ್ಲಿ ಏನೂ ಇಲ್ಲ. ಬಿಕಾಸ್ ಡಾಕ್ಟರೇ ಹೇಳ್ತಾ ಇದ್ದಾರೆ ಹೆಲ್ದಿ ಆಗಿದ್ದಾಳೆ, ಆ್ಯಕ್ಟಿವ್ ಆಗಿದ್ದಾಳೆ, ಸಾಕು ಅಷ್ಟೇ, ನೀವು ಏನು ಟೆನ್ಷನ್ ತೊಗೊಬೇಡಿ ಅಂತ. ಸೊ ಹೀಗಿದೆ ಅವಳದು ವ್ಯಾಕ್ಸಿನೇಷನ್ ಇನ್ಫಾರ್ಮೇಷನ್. ಸೊ ನಿಮಗೇನಾದರೂ ವ್ಯಾಕ್ಸಿನೇಷನ್, ಯಾರಾದರೂ ಮಕ್ಕಳಿರೋರು ವ್ಯಾಕ್ಸಿನೇಷನ್ದು ಏನಾದರೂ ಡೌಟ್ ಇದ್ದರೆ ನೀವು ಧಾರಾಳವಾಗಿ ನನಗೆ ಕಮೆಂಟಲ್ಲಿ ಹಾಕ್ಬೋದು. ಯಾವುದಾದ್ರೂ ಡೌಟ್ ಇದ್ದರೆ. ಗೌರ್ಮೆಂಟಲ್ಲಿ ಹಾಕ್ಸೋದಕ್ಕೂ ಪ್ರೈವೇಟಲ್ಲಿ ಹಾಕ್ಸೋದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಗೌರ್ಮೆಂಟಲ್ಲಿ ಹಾಕ್ಸ್ದಾಗ ಸ್ವಲ್ಪ ಪೇಯ್ನ್ ಮತ್ತು ಫೀವರ್ ಬರುತ್ತೆ ಅಂತ ಹೇಳಿದ್ದಾರೆ. ನನ್ನ ಫ್ರೆಂಡ್ಸೇ ಆ್ಯಕ್ಚುಲಿ ಹಾಕ್ಸಿದ್ರು. ನಾನು ಪ್ರೈವೇಟಲ್ಲೇ ಹಾಕಿಸಿ ಗೌರ್ಮೆಂಟಲ್ಲಿ ಹಾಕ್ಸ್ಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ಅಂದರೆ ಡಿಫ್ರೆನ್ಸ್ ಇದೆ ಅಂತ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ. ಅವಳಿಗೆ ಇದುವರೆಗೂ ಮುಂಚೆ ಅಂದರೆ ಬೈ ಬರ್ತ್ ಆವಾಗಿಂದನೂ ಇಲ್ಲಿವರೆಗೂ ಪ್ರೈವೇಟಲ್ಲಿ ಹಾಕ್ಸ್ದಾಗಿಂದ ಅವಳಿಗೆ ಯಾವುದೇ ರೀತಿ ಜ್ವರ ಆಗಲಿ ಪೇಯ್ನ್ ಆಗಲಿ ಬಂದಿಲ್ಲ. ಸೊ ಇವಾಗ ವಿಡಿಯೋದಲ್ಲಿ ನೀವೇ ನೋಡಿರ್ಬೋದು ಅವಳು ಎಷ್ಟು ಆ್ಯಕ್ಟಿವ್ ಆಗೋಗಿದ್ಲು, ಆಟ ಆಡಿಕೊಂಡು. ಪೇಯ್ನ್ ಯಾವುದೇ ಕಾಲು ನೋವು ಅವಳಿಗೆ ಹಾಕಿರೋ ನೋವು ಇಲ್ಲಿ ನೋಡಿ ಮಲಗಿಬಿಟ್ಟಿದ್ದಾಳೆ. ಕಾಲಿಗೆ ಹಾಕಿರೋದು ಅವಳಿಗೆ ಹಾಕಿದ್ದಾರೆ. ಸೊ ಇಲ್ಲಿ ಹಾಕಿದ್ದಾರೆ. ಅವಳು ಆ್ಯಕ್ಟಿವ್ ಆಗಿದ್ದಾಳೆ, ಕಾಲು ನೋವು ಆ ಥರ ಏನಿಲ್ಲ, ಜ್ವರ ಕೂಡ ಬರೋದಿಲ್ಲ, ಅವಳಿಗೆ ಪೇಯ್ನ್ ಕೂಡ ಆಗೋದಿಲ್ಲ, ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗಿ ಆಟ ಆಡ್ತಾಳೆ. ಸೊ ಈ ರೀಸನ್ಗೋಸ್ಕರನೇ ನಾನು ಪ್ರೈವೇಟ್ ಚೂಸ್ ಮಾಡಿರೋದು. ನಾನೇನು ಗೌರ್ಮೆಂಟಲ್ಲಿ ವಿಡಿಯೋದಲ್ಲಿ ಏನೂ ಹೇಳ್ತಾ ಇಲ್ಲ. ನಿಮಗೆ ಬಿಟ್ಟಿದ್ದು ಅದು, ಗೌರ್ಮೆಂಟಲ್ಲಿ ಹಾಕ್ಸ್ತಿರೋ ಇಲ್ಲ ಪ್ರೈವೇಟಲ್ಲಿ ಹಾಕ್ಸ್ತಿರೋ ಅದು ಚೂಸ್ ನಿಮಗೆ ಬಿಟ್ಟಿದ್ದು ಆ್ಯಸ್ ಎ ಪೇರೆಂಟ್ಸ್. ಸೊ ಇಲ್ಲಿ ನಂದು ಅವಳದು ಏನಿದೆ ಅದನ್ನು ಇನ್ಫಾರ್ಮೇಷನ್ ನಾನು ಹೇಳ್ತಾ ಇದ್ದೀನಿ. ಸೊ ಬಂದಿದ ತಕ್ಷಣ ಮಲಗಿಬಿಟ್ಟಿದ್ದಾಳೆ ಇವಾಗ ಪಾಪು. ಅವಳು ಎದ್ದ ಮೇಲೆ ಸ್ವಲ್ಪ ತಿನ್ನಿಸ್ಬೇಕು ಏನಾದರೂ. ಸೊ ಹೀಗೆ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದರೂ ವೀಡಿಯೋಸ್ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಕಮೆಂಟ್ ಕೊಡಿ ಅಂತ ಹೇಳ್ತೀನಿ. ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸೊ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ದಿವಾಲಿ ಬ್ಲಾಗ್ಸ್ ಎಲ್ಲ ಹಾಕ್ತೀನಿ. ಸೊ ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.